ಕನ್ನಡಿಗರಿಗೆ ನಮಸ್ಕಾರ. ಕನ್ನಡ ಮಾಧ್ಯಮದ ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಕನ್ನಡ ಮಾಧ್ಯಮದ ವಿಡಿಯೋದಲ್ಲಿ ನಾವು ಬಿಗ್ ಬಾಸ್ ಸ್ಪರ್ಧಿ ಒಬ್ಬರ ಬಗ್ಗೆ ಒಂದು ಹೊಸ ವಿಚಾರವನ್ನು ನಿಮ್ಮ ಮುಂದೆ ತಗೊಂಡು ಬಂದಿದ್ದೀವಿ. ಹಾಗಾದ್ರೆ ಯಾರ ಸ್ಪರ್ಧಿ ಅನ್ನೋದನ್ನ ನೀವು ತಮ್ಮನೇಲಲ್ಲಿ ನೋಡಿದ್ದೀರಿ. ಮೋಕ್ಷಿತಾ ಪೈ. ಸ್ವಾಭಿಮಾನ ಅನ್ನುವ ಹೆಸರಿಗೆ ಮತ್ತೊಂದು ರೂಪ, ಅದೇ ಈ ಮೋಕ್ಷಿತಾ ಪೈ ಅಂತ ನಾವಿತ್ತೀಚಿನ ಬಿಗ್ ಬಾಸ್ ಎಪಿಸೋಡ್ಗಳನ್ನು ನೋಡಿದಾಗ ಅಂದ್ಕೊಂಡಿದ್ವಿ. ಆದರೆ ನಿಜವಾಗ್ಲೂ ಈ ಮೋಕ್ಷಿತಾ ಪೈ ಹಾಗೇ ಇದ್ದಾರಾ ನಿಜ ಜೀವನದಲ್ಲಿ? ಮೋಕ್ಷಿತಾ ಪೈ ಬಗ್ಗೆ ನಿಮಗೆ ಗೊತ್ತಿಲ್ಲದೆ ಇರುವಂತಹ ಒಂದು ಸುದ್ದಿ ವಿಚಾರ ಮಾತ್ರ ಅಲ್ಲ, ಒಂದು ಇಂಟ್ರೆಸ್ಟಿಂಗ್ ಸುದ್ದಿಯನ್ನು ಈ ಕ್ಷಣ ನಿಮ್ಮ ಮುಂದೆ ಹೊತ್ತು ತಂದಿದ್ದೀನಿ. ಅದಕ್ಕಿಂತ ಮೊದಲು ಕನ್ನಡ ಮಾಧ್ಯಮವನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಮೊದಲಿಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನನ್ನು ಒತ್ತೋದನ್ನು ಮರಿಬೇಡಿ. ಮೋಕ್ಷಿತಾ ಪೈ ಬಿಗ್ ಬಾಸ್ನಲ್ಲಿ ಸ್ವಾಭಿಮಾನಿ ಅಂತ ಗುರುತಿಸಿಕೊಂಡಿರುವಂಥ ಹುಡುಗಿ. ಈ ಮೋಕ್ಷಿತಾ ಪೈ ಇತ್ತೀಚೆಗೆ ನಿಮಗೆ ಪರಿಚಯ ಆಗಿದ್ದು ಬಿಗ್ ಬಾಸ್ ಮುಖಾಂತರ. ಅದಕ್ಕಿಂತ ಮೊದಲು ಪರಿಚಯ ಆಗಿದ್ದು ಒಂದು ಧಾರಾವಾಹಿ ಮುಖಾಂತರ. ಉಡುಪಿ ಜಿಲ್ಲೆಯ ಮಣಿಪಾಲದಲ್ಲಿ ಹುಟ್ಟಿ ಬೆಳೆದು ಅದಾದ ಮೇಲೆ ಬೆಂಗಳೂರಲ್ಲಿ ಜೀವನ ಕಟ್ಕೋಬೇಕು ಅಂತ ಬಂದಿದ್ದ ಮೋಕ್ಷಿತಾ ಪೈ ಬಹಳಷ್ಟು ದಿನಗಳ ಕಾಲ ಕಷ್ಟಪಟ್ಟು ಅದೇನೋ ಮಾಡಿ ಆಮೇಲೆ ಒಂದು ಸೀರಿಯಲಲ್ಲಿ ಸ್ಥಾನ ಗಿಟ್ಟಿಸ್ಕೊಂಡು ಆ ಸೀರಿಯಲ್ ಮುಖಾಂತರ ನಿಮಗೆಲ್ಲರಿಗೂ ಕೂಡ ಪರಿಚಿತಲಾಗ್ತಾಳೆ. ಅದಾದ್ಮೇಲೆ ಈಗ ಬಿಗ್ ಬಾಸ್ಗೆ ಹೋಗಿ ಬಿಗ್ ಬಾಸ್ನಲ್ಲೂ ಕೂಡ ಆರಂಭಿಕ ಹಂತದಲ್ಲಿ ಸೈಲೆಂಟ್ ಆಗಿದ್ದ ಮೋಕ್ಷಿತಾ ಪೈ ಅದೇನಾಯ್ತೋ ಗೊತ್ತಿಲ್ಲ, ಒಂದು ಎಲಿಮಿನೇಷನ್ ಟಾಸ್ಕ್ನಲ್ಲಿ ಹೊರಗಡೆ ಹೋಗಿ ಒಳಗಡೆ ಬರ್ತಾ ಇದ್ದಂಗೆ ಫುಲ್ಲು ವೈಲೆಂಟ್ ಆಗಿಬಿಡ್ತಾರೆ. ಜೊತೆಗೆ ಒಂದಿಷ್ಟು ಜನ ಸ್ನೇಹಿತರನ್ನ ಆ ಬಿಗ್ ಬಾಸಲ್ಲಿ ಸಂಪಾದನೆ ಮಾಡ್ಕೊಂಡು ಈಗ ಅವರಿಂದಲೂ ಕೂಡ ದೂರ ಇದ್ದಾಳೆ ಈ ಮೋಕ್ಷಿತಾ ಪೈ. ಈ ಮೋಕ್ಷಿತಾ ಪೈ ಜೀವನದಲ್ಲಿ ನಡೆದಿರುವಂಥ ಒಂದು ನಿಜ ಘಟನೆಯನ್ನ ನಿಮ್ಮ ಮುಂದೆ ನಾನು ಈ ಕ್ಷಣ ತರೋದಕ್ಕೆ ಘಟನೆ ಏನು ಅನ್ನೋದನ್ನ ವಿಡಿಯೋ ಕೊನೆಯವರೆಗೂ ನೀವು ಕೇಳಿಸ್ಕೊಂಡ್ರೆ ಮಾತ್ರ ನಿಮಗೆ ಗೊತ್ತಾಗೋದು. 2014ರಲ್ಲಿ ಬೆಂಗಳೂರಲ್ಲಿ ಒಂದು ಕಿಡ್ನ್ಯಾಪ್ ಆಗುತ್ತೆ. ಆ ಕಿಡ್ನ್ಯಾಪ್ ಮಾಡೋದು ಟ್ಯೂಷನ್ ಟೀಚರ್. ತನ್ನ ಬಳಿ ಶಿಕ್ಷಣಕ್ಕೆ ಅಂತ ಬರ್ತಾ ಇದ್ದಂಥ ವಿದ್ಯಾರ್ಥಿನಿಯೊಬ್ಬಳನ್ನ ಆತ ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗ್ತಾನೆ. 9ನೇ ಕ್ಲಾಸ್ ಹುಡುಗಿಯನ್ನ ಕಿಡ್ನ್ಯಾಪ್ ಮಾಡ್ಕೋತಾನೆ. ಯಾಕೆ ಅಂದರೆ ಅವಳಪ್ಪ ಬಹಳ ದೊಡ್ಡ ಶ್ರೀಮಂತನಾಗಿರ್ತಾನೆ. ಆತನ ಬಳಿ 25 ಲಕ್ಷಕ್ಕೆ ಡಿಮ್ಯಾಂಡ್ ಇಟ್ಟು ಆಮೇಲೆ ತಗಲಾಕೋತಾನೆ. ಈ ಕತೆ ಹೇಗಾಗುತ್ತೆ ಅನ್ನೋದನ್ನ ಕಂಪ್ಲೀಟಾಗಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಟ್ಯೂಷನ್ ಟೀಚರ್ ಸ್ವಲ್ಪ ಸಾಲ ಮಾಡ್ಕೊಂಡಿರ್ತಾನೆ ಮತ್ತು ಮನೆ ಕಟ್ಟೋದಕ್ಕೂ ಒಂದು ಸ್ವಲ್ಪ ಓಡಾಡ್ತಾ ಇರ್ತಾನೆ. ಆ ನಡುವೆ ಆತನ ಪ್ರೇಯಸಿ, ಹೀಗೆಲ್ಲ ನೀನು ಟ್ಯೂಷನ್ ಮಾಡ್ತಾ ಇದೆಯಲ್ಲ, ಇಂಥ ಒಂದು ಹುಡುಗಿ ಇದ್ದಾಳೆ ನೋಡು, ಅವಳು ಶ್ರೀಮಂತರ ಮಗಳು, ಅವರಪ್ಪ ಮಗಳಿಗೋಸ್ಕರ ಏನು ಬೇಕಾದರೂ ಮಾಡ್ತಾನೆ, ಹಾಗಾಗಿ ಒಂದು ಕೈ ನೋಡು ಏನಾದರೂ ಮಾಡೋಕ್ಕಾಗತ್ತಾ ಅಂತ ಒಂದು ಪ್ಲ್ಯಾನ್ ಕೊಟ್ಟಿದ್ದು ನಾಗಭೂಷಣ್ ಅನ್ನುವ ಟ್ಯೂಷನ್ ಟೀಚರು ಏಕಾಏಕಿ ಆ ಹುಡುಗಿಯನ್ನು ಕಿಡ್ನ್ಯಾಪ್ ಮಾಡಿಕೊಂಡು ಭಾಷಮ್ ಸರ್ಕಲ್ನ ಒಂದು ರೂಮ್ನಲ್ಲಿ ಆಕೆಯನ್ನು ಕೂಡ ಹಾಕಿಬಿಡ್ತಾನೆ. ಅಪ್ಪ ಬಂದು ಆ ಯುವಕನ ಪ್ರೇಯಸಿ ಹತ್ರ ಬಂದು, ಏನಮ್ಮ ನನ್ನ ಮಗಳು ಟ್ಯೂಷನ್ಗೆ ಬಂದಿದ್ಲಲ್ಲ, ಎಲ್ಲಿ ಕಾಣಿಸ್ತಾ ಇಲ್ಲ, ಬಂದಿಲ್ವಲ್ಲ ಅಂತ ಗಾಬರಿಯಾಗಿ ಕೇಳಿದಾಗ, ಅಯ್ಯೋ ಅಂಕಲ್ ಆಗಲೇ ಹೋದ್ಲಲ್ಲ, ಬೇಗನೆ ಬಿಟ್ವಿ ನಾವು, ಆಗಲೇ ಮನೆಗೆ ಹೋಗ್ಬಿಟ್ಲು ಅಂತ ಕತೆ ಹೊಡಿತಾಳೆ ಆ ಪ್ರೇಯಸಿ. ಅದಾದಮೇಲೆ ಈ ಒಬ್ಬ ವ್ಯಕ್ತಿಯಿಂದ ಕಾಲ್ ಬರುತ್ತೆ, ಏನಪ್ಪ ಮಗಳನ್ನ ಹುಡುಕ್ತಾ ಇದೆಯಾ, ನಿನ್ನ ಮಗಳು ನನ್ನ ಜೊತೆಗಿದ್ದಾಳೆ, ಅವಳು ಬೇಕು ಅಂತಂದರೆ 25 ಲಕ್ಷ ರೆಡಿ ಮಾಡ್ಕೊಂಡು ನಾನು ಹೇಳೋ ಕಡೆ ಬಾ ಅಂತ ಸಿನಿಮಾ ಸ್ಟೈಲ್ನಲ್ಲಿ ಫೋನ್ ಮಾಡಿ ಹೇಳೇ ಬಿಡ್ತಾನೆ. ಅಪ್ಪಂಗೆ ಪಾಪ ಗಾಬರಿ ಆಗುತ್ತೆ. ಒಬ್ಬಳೇ ಮಗಳನ್ನ ಉಳಿಸ್ಕೋಬೇಕು, 25 ಲಕ್ಷ ಇವತ್ತಲ್ಲ ನಾಳೆ ದುಡಿದು ಬಿಡಬಹುದು, ನನ್ನ ಮಗಳು ನನಗೆ ಮುಖ್ಯ ಅಂತ ಹೇಳಿ ಅಪ್ಪ 25 ಲಕ್ಷ ರೆಡಿ ಮಾಡಿಕೊಂಡು ಅದ್ರ ಜೊತೆಗೆ ಪೊಲೀಸರಿಗೂ ಕೂಡ ಇನ್ಫಾರ್ಮ್ ಮಾಡಿಬಿಡ್ತಾರೆ. ನೋಡಿ ಸರ್, ನನ್ನ ಮಗಳು ಕಿಡ್ನ್ಯಾಪ್ ಆಗಿದ್ದಾಳೆ, ಯಾರೋ ಒಬ್ಬ ಹಿಂಗೆಲ್ಲ ಫೋನ್ ಮಾಡಿ 25 ಲಕ್ಷ ಕೇಳ್ತಿದ್ದಾನೆ ಅಂತ ಹೇಳ್ಬಿಡ್ತಾರೆ. ಆಗ ಪೊಲೀಸರು ಇರ್ತಾರೆ, ಆಯಿತು ನೀವು ಅವನಿಗೆ ಕೊಡ್ತೀನಿ ಅಂತ ಹೇಳಿ ಅವನು ಎಲ್ಲಿ ಬರಕ್ಕೆ ಹೇಳ್ತಾನೆ ಅಲ್ಲಿಗೆ ಹೋಗಿ ಅದಾದ ಮೇಲೆ ನಾವು ನೋಡ್ಕೋತೀವಿ ಅಂತ ಹೇಳ್ತಾನೆ. ಮೊದಲಿಗೆ ಪೀಣ್ಯಾಗ ಬರಕ್ಕೆ ಹೇಳ್ತಾನೆ ನಾಗಭೂಷಣ. ಪೀಣ್ಯದಲ್ಲಿ ದುಡ್ಡು ಹಿಡ್ಕೊಂಡು ಹೋಗೋದಕ್ಕೆ ಇನ್ನೇನು ಸಿದ್ಧತೆ ಮಾಡ್ತಾ ಇರಬೇಕಾದ್ರೆ ಲಾಸ್ಟ್ ಮೂಮೆಂಟಲ್ಲಿ, ಪೀಣ್ಯ ಬೇಡ, ನೀವು ನಂದಿ ಲಿಂಕ್ಸ್ ಹತ್ರ ಬನ್ನಿ, ಅಂದರೆ ಈಗ ಹೊಸಕೆರಳ್ಳಿ ಇದೆಯಲ್ಲ, ವೀರಭದ್ರನಗರ ಸಿಗ್ನಲ್ಲು ಅಂತ ನಾವು ಕರಿತೀವಲ್ಲ, ಅಲ್ಲಿ ಆ ನಂದಿ ರೋಡ್ಸ್ ಹತ್ರ ಬನ್ನಿ, ನೈಸ್ ರೋಡ್ಸ್ ಹತ್ರ ಬನ್ನಿ ಅಂತ ಹೇಳಿ ಕರಿತಾಳೆ. ಆಗ 25 ಲಕ್ಷದ ಜೊತೆಗೆ ಆ ತಂದೆ ಹೋಗಿ ಇನ್ನೇನು ಇವನಿಗೆ ದುಡ್ಡು ಕೊಡಬೇಕು ಅನ್ನೋಷ್ಟೊತ್ತಿಗೆ 3 ಜನ ಪೊಲೀಸರ ತಂಡ ಆ ವ್ಯಕ್ತಿಯನ್ನ ಅಲ್ಲಿ ಅರೆಸ್ಟ್ ಮಾಡ್ತಾರೆ. ಕಿಡ್ನಾಪರನ್ನ ಅರೆಸ್ಟ್ ಮಾಡಿಕೊಂಡು ಸ್ಟೇಷನ್ಗೆ ಕರ್ಕೊಂಡ್ಬಂದು ಬಾಯಿ ಬಿಡಿಸಿ ಆಮೇಲೆ ಅವನ ಮೊಬೈಲ್ ತೆಗೆದು ನೋಡಿದಾಗ ಆತನ ಪ್ರೇಯಸಿಗೆ ಹೋಗಿರೋ ಮೆಸೇಜ್ಗಳು ಹೊರಗಡೆ ಬರುತ್ತೆ. ಹೌದು, ಆ ಕಿಡ್ನಾಪ್ನಲ್ಲಿ ಇನ್ವಾಲ್ವ್ ಆಗಿದ್ದು ಕೇವಲ ಆ ಟ್ಯೂಟರ್ ಮಾತ್ರ ಅಲ್ಲ, ಆತನ ಪ್ರೇಯಸಿ ಕೂಡ. ಫುಲ್ಲು ಪ್ಲಾನಿಂಗು, ಪ್ರೊಸೀಜರು, ಏನೇನು ಮಾಡಬೇಕು ಅನ್ನೋ ಎಲ್ಲ ಅಪ್ಡೇಟ್ಸ್ಗಳನ್ನು ಆಕೆ ಕೊಡ್ತಾ ಇದ್ಲು, ಮತ್ತೇನೇನು ಮಾಡ್ತಾ ಇದ್ದೀನಿ ಅನ್ನೋ ಅಪ್ಡೇಟ್ಸ್ಗಳನ್ನು ಈತ ಕೊಡ್ತಾ ಇದ್ದ. ಈ ನಾಗಭೂಷಣನ ಪ್ರೇಯಸಿ ಮತ್ತಾರೂ ಅಲ್ಲ, ಅದೇ ನೋಡಿ ಈ ಮೋಕ್ಷಿತಾ ಪೈ. 2014ರಲ್ಲಿ ಕಿಡ್ನಾಪ್ ಕೇಸ್ನಲ್ಲಿ ಜೈಲಿಗೆ ಹೋಗಿ ಬಂದಿದ್ದಾಳೆ ಮೋಕ್ಷಿತಾ ಪೈ. ಒಂದು ಸಣ್ಣ ಮಗು, 9ನೇ ಕ್ಲಾಸ್ನ ಮಗುವಿನ ತಂದೆಯ ಬಳಿ 25 ಲಕ್ಷಕ್ಕೆ ಡಿಮ್ಯಾಂಡ್ ಇಟ್ಟಿರೋ ಪ್ರಕರಣದಲ್ಲಿ ಜೈಲಿಗೆ ಹೋಗಿ ಬರ್ತಾಳೆ ಮೋಕ್ಷಿತಾ ಪೈ. ಇದನ್ನ ಪೊಲೀಸರೇ ಕನ್ಫರ್ಮ್ ಮಾಡ್ತಾರೆ. ಜೈಲಿಗೆ ಹೋಗೋ ಸಂದರ್ಭದಲ್ಲಿ ಕಿಡ್ನಾಪರ್ನ ಮೊಬೈಲನ್ನು ತಗೊಂಡಾಗ ಆ ಮೊಬೈಲ್ನಲ್ಲಿದ್ದಂಥ ಮೆಸೇಜ್ಗಳ ಆಧಾರದಲ್ಲಿ 2014ರಲ್ಲೇ ಕಿಡ್ನಾಪ್ ಕೇಸ್ ದಾಖಲಾಗುತ್ತೆ ಮೋಕ್ಷಿತಾ ಪೈ ಮೇಲೆ. ಆವತ್ತಿನ ದಿನಕ್ಕೆ ಆಕೆ ಹೆಸರು ಬೇರೆ ಇರುತ್ತೆ. ಆದರೆ ಮೋಕ್ಷಿತಾ ಏನು ಸಾಚ ಅಲ್ಲ. ಮೋಕ್ಷಿತಾ ನಾವು ನೀವು ಅನ್ಕೊಂಡಂಗೆ ಎಷ್ಟು ದೊಡ್ಡ ಸ್ವಾಭಿಮಾನಿ
ಆ ದಿನಕ್ಕಂತೂ ಆಗಿರಲಿಲ್ಲ. ಇವತ್ತೇನೋ ಬದಲಾಗಿದಾರ ಗೊತ್ತಿಲ್ಲ, ಜೈಲ್ಗೆ ಹೋಗಿ ಬಂದ ಮೇಲೆ ಜ್ಞಾನೋದಯ ಏನಾದರೂ ಆಯಿತೋ ಇಲ್ಲೋ ಗೊತ್ತಿಲ್ಲ. ಬಟ್ ಮೋಕ್ಷಿತಾ ನಾವು ನೀವು ಅಂದ್ಕೊಂಡಂಗೆ ಭಾಳ ಸಾಫ್ಟು, ಅಯ್ಯೋ ಪಾಪ ಅಂತಲ್ಲ, ಮಳ್ಳಿ ಮಂಚಕ್ಕೆಷ್ಟು ಕಾಲು ಅಂದರೆ 3 ಮತ್ತೊಂದು ಅನ್ನುವಂಥ ಚಾಲಾಕಿ ಮೋಕ್ಷಿತಾ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮ್ಗೆ ಹೇಳಬೇಕಿತ್ತು, ಹೇಳಿದ್ದೀನಿ. ಇದಿವತ್ತಿನ ವಿಡಿಯೋದ ವಿಶೇಷ. ವಿಡಿಯೋ ನಿಮಗಿಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ಗಳಿಗೋಸ್ಕರ ಬೆಲ್ ಐಕನನ್ನು ಒತ್ತಿ. ಇದು ಇವತ್ತಿನ ವಿಶೇಷ. ನಮಸ್ಕಾರ. ಇದು ಕನ್ನಡ ಮಾಧ್ಯಮ.